ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬ್ರಾಸ್ ಕಲೆಕ್ಷನ್ಸ್ಗಳನ್ನು ನೋಡೋಣ. ನಮ್ಮಲ್ಲಿ ಕೆಲವೊಂದು ಬ್ರಾಸ್ ಐಟಮ್ಸ್ಗಳು ಕೂಡ ಸಿಗುತ್ತೆ. ಅದರ ಕಲೆಕ್ಷನ್ಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಮ್ಮಲ್ಲಿ ಸಿಗುವಂತಹ ಕೆಲವು ಬ್ರಾಸ್ ಐಟಮ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ನೋಡಿ, ಚಿಕ್ಕದಾಗಿ ಇರುವಂತಹ ಒಂದು ಗಜಲಕ್ಷ್ಮಿ ದೀಪ ಅಂತ ಕೂಡ ಇದು ಸಿಗುತ್ತೆ. ಇದು ನಿಮಗೆ ರಿಟರ್ನ್ ಗಿಫ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದು ತುಂಬ ಹೆವಿಯಾಗೂ ಕೂಡ ಇದೆ. ಇದು ನೀವು ಇದರಲ್ಲಿ ಎಷ್ಟು ಇರುತ್ತೆ ಅಂದರೆ, ಚಿಕ್ಕದಾಗಿ ನೀವೇನಾದರೂ ದೀಪವನ್ನು ಹಚ್ಚಿ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಂದಾ ದೀಪದ ಥರ ಇದರಲ್ಲಿ ಉರಿತಾ ಇರುತ್ತೆ. ಇದರಲ್ಲಿ ಉರಿತಾ ಇರೋ ದೀಪದ ರೆಫರೆನ್ಸನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಶಾಪಲ್ಲೇ ಹಚ್ಚಿಟ್ಟಿರೋದು. ಸುಮಾರು 5 to 6 hours ನಿಮಗೆ ಈ ದೀಪ ಈ ಥರ ನಿಧಾನಕ್ಕೆ ಯಾವಾಗಲೂ ಶಾಂತವಾಗಿ ಉರಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ರೆಫರೆನ್ಸಿಗೆ ಅದು ನಮ್ಮ ಶಾಪಲ್ಲೇ ಹಚ್ಚಿರೋದನ್ನು ನಾನು ನಿಮಗೆ ತೋರಿಸಿದೆ. ಇದೇ ರೀತಿಯಾದ ದೀಪಗಳು ಸಿಗುತ್ತೆ. ಹಾಗೆ ಇದು ಒಂದು ಇವಾಗಿನ ಆ್ಯಂಟಿಕ್ ಫಿನಿಶ್ ಆದ ಗಣೇಶ ನಿಮಗೆ ರಿಟರ್ನ್ ಗಿಫ್ಟಿಗೆ ಯಾರಿಗೇ ಆಗಲಿ ಒಂದು ಸಿಂಗಲ್ ಆಗಿ ಸಿಗ್ಬೋದು. ಇದರಲ್ಲಿ ಗಣೇಶ ಸಿಗುತ್ತೆ. ಈಗ ಸದ್ಯಕ್ಕೆ ಗಣೇಶ ಖಾಲಿಯಾಗಿದೆ. ಹಾಗೆ ಲಕ್ಷ್ಮಿ ಇದೆ ಇದರಲ್ಲಿ. ಹಾಗೆ ಇದು ಒಂದು ಹೊಸ ಥರದ ದೀಪ. ಇದು ನೋಡಿ, ಇಲ್ಲಿ ಮೊದಲೆಲ್ಲ ಈ ಥರದ ದೀಪ ಬರ್ತಾ ಇತ್ತು, ಬಟ್ ಈಗ ಅದನ್ನು ಏನು ಹೇಳ್ತಾರೆ ಗೊತ್ತಿಲ್ಲ. ಈ ಥರ ದೀಪ ಇದ್ರ ಮೇಲ್ಗಡೆ ನೀವು ಇಲ್ಲಿ ಬತ್ತಿ ಹಾಕಿಬಿಟ್ಟು ಇಲ್ಲಿ ಒಳಗಡೆ ಎಣ್ಣೆ ಹಾಕಿಟ್ರೆ ಇದು ಕೂಡ ನಿಮಗೆ ಸುಮಾರು ಒಂದು 7 ರಿಂದ 8 hours ಇದು ಉರಿಯುತ್ತೆ. ಇದು ಒಂದು 150 ml ಇದರಲ್ಲಿ ಇದನ್ನು ಹಿಡಿಯುತ್ತೆ. ಇದು ಎಣ್ಣೆಯನ್ನು ಹಿಡಿಯುತ್ತೆ. ಹಾಗೆ ಶಂಕು ಚಕ್ರದ ದೀಪ ಇದೆ. ಹಾಗೆ ಈ ಥರದೊಂದು ನಿಮಗೆ ದೀಪ ಇದೆ. ಇವೆಲ್ಲವೂ ಕೂಡ ನಿಮಗೆ ರಿಟರ್ನ್ ಗಿಫ್ಟಿಗೆ ನೀವಾಗಲಿ ಅಥವಾ ಯಾರಿಗೇ ಒಬ್ಬರಿಗೆ ಕೊಡ್ತೀನಿ ಅಂದರೆ ಕೂಡ ನೀವು ಈ ಥರದನ್ನು ಯೂಸ್ ಮಾಡ್ಬೋದು. ಹಾಗೆ ಮನೆಯಲ್ಲಿ ನೀವು ಅಲಂಕಾರಿಕವಾಗಿ ಇಡ್ತೀರಾ ಅಂದರೆ ಈ ಥರ ಬುಲಕ್ ಕಾರ್ಟ್ ಇದೆ. ಒಂದು ಸಿಂಗಲ್ ಬುಲಕ್ಕಂದು ಇದೆ ಅಥವಾ 2 ಇದೆ. ಹಾಗೆ ಹಾರ್ಸ್ ಇದೆ. ಇವೆಲ್ಲವೂ ಕೂಡ ನಿಮಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಬ್ರಾಸ್ ಐಟಮ್ಸ್ಗಳಾಗುತ್ತೆ. ಹಾಗೆ ಇದನ್ನು ಬಿಟ್ಟು ಕೂಡ ನಿಮಗೆ ಬೇರೆ ಕೆಲವೊಂದು ಈ ಥರ ಬ್ರಾಸಿನ ಡಬ್ಬಿಗಳು ಸಿಗ್ತಾ ಹೋಗುತ್ತೆ. ಅರಿಶಿನ ಕುಂಕುಮದ್ದು ಸಿಗುತ್ತೆ. ಬಾಟ್ಲು ಚಿಕ್ಕದು ಇದೆ, ಹಾಗೆ ದೊಡ್ಡದು ಇದೆ. ಹಾಗೆ ಈ ಥರದ್ದು ಒಂದು ಪ್ಲೇಟ್ ವಿತ್ 2 ಬಾಕ್ಸ್ಗಳು. ಇದು ನಿಮಗೆ ರಿಟರ್ನ್ ಗಿಫ್ಟಿಗೆ ತೊಗೋಬೋದು. ಇದು ಅರಿಶಿನ ಕುಂಕುಮ ಬಟ್ಟಲು. ಇದು ಕೂಡ ನಿಮಗೆ ರಿಟರ್ನ್ ಗಿಫ್ಟಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ನಮ್ಮ ಹತ್ರ ಬ್ರಾಸಿನ ಪ್ಲೇಟ್ಸ್ಗಳೆಲ್ಲ ಇದೆ. ಬ್ರಾಸಿನ ಪ್ಲೇಟ್ಸ್ಗಳು ಕೂಡ ಇದೆ. ಚಿಕ್ಕದ್ರಿಂದ ಹಿಡಿದು ಒಂದು ಮೀಡಿಯಮ್ ಸೈಜ್ ಪ್ಲೇಟ್ಸ್ವರೆಗೂ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಬ್ರಾಸಿನ ನಿಮಗೆ ಒಂದು ಕಾಪರ್ ವಾಟ್ರ್ ಬಾಟ್ಲು ಕೂಡ ಸಿಗುತ್ತೆ. ಇದು ಕೂಡ ನಿಮಗೆ ರಿಟರ್ನ್ ಗಿಫ್ಟಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಮುಖ್ಯವಾಗಿ ನೀವಿಲ್ಲಿ ನೋಡಿ, ನಿಮಗೆ ಸ್ಟೆಪ್ ದೀಪಗಳು ಅಥವಾ ಈ ಥರದ್ದು ಸ್ಟೆಪ್ ದೀಪಗಳು 3 ಸ್ಟೆಪ್ಸಿಂದು ಮತ್ತು 5 ಸ್ಟೆಪ್ಸಿನ ಒಂದು ದೀಪಗಳು ಸಿಗ್ತಾ ಹೋಗುತ್ತೆ. ಯಾವುದೇ ಒಂದು ನೀವು ಒಂದು ಪೂಜೆ ಪುನಸ್ಕಾರಗಳಲ್ಲಿ ಇದನ್ನು ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಕೂಡ ತುಂಬ ಪ್ರೀಮಿಯಂ ಕ್ವಾಲಿಟಿಯ ಬ್ರಾಸ್ ಐಟಮ್ಸ್ಗಳು ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಇದನ್ನು ಬಿಟ್ಟು ಕೂಡ ಬೇರೆ ಕೆಲವೊಂದು ಅಲಂಕಾರಿಕ ವಸ್ತುಗಳು, ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇವು ನಾವು ನಿಮಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನನಗೆ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ನನಗೆ ಪಿನ್ ಮಾಡಿ. ಹಾಗೆ ಇದು ಮ್ಯೂಸಿಕ್ ಗ್ರೂಪ್ ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವು ರಿಟರ್ನ್ ಗಿಫ್ಟಿಗೆ ಗಣೇಶ ಇದೆ. ಹಾಗೆ ಲೋಟಸ್ಸು, ನೆಕ್ಸ್ಟ್ ಬರುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಲೋಟಸ್ ಕಲೆಕ್ಷನ್ಸ್ ಕೂಡ ಇದೆ. ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಲೋಟಸ್ ಕಲೆಕ್ಷನ್ಸ್ ಇದೆ. ಇದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಸಿಲ್ವರ್ ಕೋಟೆಡ್ ಪ್ಲೇಟ್ಸ್ ಸಿಗುತ್ತೆ. ಇದರಲ್ಲಿ ಕೂಡ ಸುಮಾರು ವೆರೈಟೀಸ್ ಆಫ್ ಸಿಲ್ವರ್ ಕೋಟೆಡ್ ಪ್ಲೇಟ್ಸ್ ಸಿಗುತ್ತೆ. ಈ ಥರ ಪಿಕಾಕ್ ಪ್ಯಾಟ್ರನ್ಸಲ್ಲಿ ಬರುತ್ತೆ. ಹಾಗೆ ನಿಮಗೆ ಆ್ಯಪಲ್ ಶೇಪಲ್ಲಿ ಇರೋದು ಬರುತ್ತೆ. ಇದರದ್ದು ಮುಂದೆ ನಾನು ನಿಮಗೆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಜಸ್ಟ್ ಒಂದು ಓವರ್ ವ್ಯೂನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಹಾಗೆ ಕುಂಕುಮದ ಡಿಸೈನ್ಸ್ಗಳ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದ್ದೆ. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವು ಎಲ್ಲವೂ ನಿಮಗೊಂದು ಜಸ್ಟ್ ಒಂದು ಗ್ಲಾನ್ಸ್ ಥರ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಪೂಜೆಗಳಿಗೆ ಬೇಕಾದಂತಹ ಒಂದು ಟ್ರೇಗಳಾಗಲಿ, ಈ ಥರ ದೊಡ್ಡದಾಗಲಿ, ಇದು ಮೀಡಿಯಮ್ ಸೈಜಿನ ಟ್ರೇ,
ಈ ಥರದ್ದು ಕೂಡ ಸಿಗುತ್ತೆ. ಇದರಲ್ಲಿ ಕಲರ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ಇದು ಒಂದು ಚಿಕ್ಕ ಟ್ರೇ, ಇದನ್ನು ನೀವು ರಿಟರ್ನ್ ಗಿಫ್ಟಿಗೆ ಕೂಡ ಯೂಸ್ ಮಾಡ್ಬೋದು. ಈ ಥರದ್ದು ಕೂಡ ನಮ್ಮಲ್ಲಿ ಸಿಗುತ್ತೆ. ಹಾಗೆ ಚಿಕ್ಕ ಚಿಕ್ಕ ಮಣೆಗಳು, ಇವೆಲ್ಲ ನೀವು ಪೂಜೆಗೆ ದೀಪ ಇಡೋದಕ್ಕೆ ಈ ಥರ. ಇದರಲ್ಲಿ ಕೂಡ ಸುಮಾರು ಥರದ ಈ ಥರ ಚಿಕ್ಕ ಲೆಗ್ ಇರೋ ಅಂಥದ್ದು, ಆಮೇಲೆ ಇಲ್ಲ ನನಗೆ ಸ್ವಲ್ಪ ಈ ಥರ ಇರೋ ಲೆಗ್ ಬೇಕು ಅಂದರೆ ಆ ಥರ ಲೆಗ್ಗಳು ಕೂಡ ನಮ್ಮಲ್ಲಿ ಈ ಥರದ್ದಿರೋದು ಕೂಡ ಮಣೆಗಳು ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆಲ್ಲರಿಗೂ ಗೊತ್ತು, ನಮ್ಮಲ್ಲಿ ಮಣ್ಣಿನ ದೀಪಗಳು ನೋಡಿ, ಈ ಥರ ವೆರೈಟೀಸ್ ಆಫ್ ಮಣ್ಣಿನ ದೀಪಗಳು ಕೂಡ ಇದೆ. ಇವು ಕೂಡ ನಮ್ಮಲ್ಲಿ ಬಲ್ಕ್ ಕ್ವಾಂಟಿಟಿನಲ್ಲಿ ಸಿಗುತ್ತೆ. ನಿಮಗೆ ಯಾವಾಗ ಬೇಕಿದ್ರೂ ನೀವು ಬಂದುಬಿಟ್ಟು ನಮ್ಮಲ್ಲಿ ಪರ್ಚೇಸನ್ನು ಮಾಡ್ಬೋದು. ಇವೆಲ್ಲವೂ, ಇದು ಮ್ಯಾಜಿಕ್ ಲ್ಯಾಂಪ್ ಆಗಲಿ, ಈ ಥರ ದೀಪ ಕಂಬಗಳಾಗಲಿ, ಗಣೇಶ ಇದ್ರ ಮೇಲೆ ಇವೆಲ್ಲ ಸಿಗ್ತಾ ಹೋಗುತ್ತೆ. ಹಟ್ಟ ದೀಪ ಇವೆಲ್ಲವೂ ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮಲ್ಲಿ ಇರುವ ಇನ್ನೊಂದು ತುಂಬ ಪ್ರೀಮಿಯಮ್ ಆದಂತಹ ಒಂದು ಬ್ರಾಸನ್ನು ಐಟಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಶ್ರೀಕೃಷ್ಣ ಕೊಳಲನ್ನು ಇಟ್ಕೊಂಡಿರುವಂತಹ ಶ್ರೀಕೃಷ್ಣ ಎಷ್ಟು ಸುಂದರವಾಗಿ ಇದ್ದಾನೆ ಅಲ್ವಾ. ನೋಡಿ, ಅವನ ಪ್ರತಿಯೊಂದು ಡೀಟೇಲಿಂಗ್ ಕೂಡ ತುಂಬ ಸುಂದರವಾಗಿ ಮೂಡಿಬಂದಿದೆ. ಶ್ರೀಕೃಷ್ಣ, ಅವನ ನಾಮ, ಅವನ ಒಂದು ಸುಂದರವಾದ ಸ್ಮೈಲು ಹಾಗೂ ಕೊಳಲನ್ನು ಇಟ್ಕೊಂಡಿರುವಂತಹ ವಿಧಾನ. ಈ ಕೊಳಲಿನ ಸ್ಪೆಷಾಲಿಟಿ ಏನಂದರೆ, ಇದು ನಿಮಗೆ ಹೊರಗಡೆ ಕೂಡ ಬರುತ್ತೆ. ಇದು ಆ ಥರ ಕೂಡ ಇದರಲ್ಲಿ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ರಿಮೂವಬಲ್ ಇದೆ. ಹಾಗೆ ಪ್ರತಿಯೊಂದು ಡೀಟೇಲಿಂಗು ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಲ್ಲ ಇದರಲ್ಲಿ. ನೋಡಿ, ಅವನ ಒಂದು ವಸ್ತ್ರಗಳು ಕೂಡ ಎಷ್ಟು ಚೆನ್ನಾಗಿದೆ, ಅವನ ಹಾರ, ಕೈ ಎಲ್ಲ. ಈ ಥರದ ಒಂದು ಕೃಷ್ಣ ನಿಮಗೆ ನಮ್ಮಲ್ಲಿ ಸಿಗತ್ತೆ. ಈ ಕೃಷ್ಣ ಹಾಗೆ ಕಮಲದ ಮೇಲೆ ನಿಂತಿರುವಂತಹ ಕೃಷ್ಣ ಎಷ್ಟು ಸುಂದರವಾಗಿ ನಿಂತಿದ್ದಾನೆ. ಇವನ ಒಂದು ಈ ಕೃಷ್ಣ ಕೂಡ ನಿಮಗೆ ನಮ್ಮಲ್ಲಿ ಸಿಗತ್ತೆ. ಇದು ನಿಮಗೆ ಯಾವುದೇ ಒಂದು ರಿಟರ್ನ್ ಗಿಫ್ಟಿಗೆ, ಯಾರಿಗಾದರೂ ನೀವೊಂದು ಒಳ್ಳೆಯ ರಿಟರ್ನ್ ಗಿಫ್ಟು ಅವ್ರ ಮನೆಯಲ್ಲಿ ಡೆಕೋರೇಟಿವ್ ಆಗಿ ಇಡೋದಕ್ಕೆ ಕೊಡಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ನಿಮಗೆ ಸುಮಾರು 1.25 ಅಡಿ ಹೈಟ್ ಇದು ಬರುತ್ತೆ ನಿಮಗೆ. ಇದರ ಪ್ರೈಸಿಗೆ ನೀವು ದಯವಿಟ್ಟು ನನಗೆ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ನನಗೆ ಪ್ರೈಸಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ನಿಮಗೆ ಪ್ರೈಸ್ ಕಳಿಸ್ತೀನಿ. ಹಾಗೆ ಇದರ ಶಿಪ್ಪಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಹಾಗೆ ಆ ಕೃಷ್ಣ ಆದಮೇಲೆ ಇಲ್ಲಿ ಇನ್ನೊಂದು ಕೃಷ್ಣ ಕೂಡ ಇದೆ ನೋಡಿ. ಇದು ಕೂಡ ವಿತ್ ಕಾಮಧೇನುವಿನ ಜೊತೆಗಿರುವಂತಹ ಕೃಷ್ಣ ಎಷ್ಟು ಚೆನ್ನಾಗಿ ವಿರಾಜಮಾನವಾಗಿದ್ದಾನೆ ಅಲ್ವಾ. ಕೃಷ್ಣನ ಈ ಒಂದು ಇದರಲ್ಲಿ ತುಂಬ ಇಷ್ಟ ಆಗೋದು ಪ್ರತಿಯೊಂದು ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕೃಷ್ಣನ ನಗೆ ಇರಲಿ, ಅವನ ನಾಮ, ಪ್ರತಿಯೊಂದು ಕೂಡ ನೋಡಿ. ಅವನ ಕೊಳಲಿನಲ್ಲಿ ನವಿಲಿದೆ, ಆ ನವಿಲಿನ ಚಿತ್ರ. ಹಾಗೆ ಹಸುವಿನಲ್ಲೂ ಕೂಡ ಎಷ್ಟು ಚೆಂದ ಮೂಡಿ ಬಂದಿದೆ. ಹಸುವಿನ ಕೊರಳಲ್ಲಿರೋ ಗಂಟೆ, ಹಾಗೆ ಹಸು, ಅದರ ಬಾಲ, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಸುವಿನಲ್ಲಿ ಇಲ್ಲಿ ನಿಮಗೆ ಕೃಷ್ಣನ ಒಂದು ವಾಸುದೇವ ಕೃಷ್ಣನನ್ನು ನದಿನಲ್ಲಿ ಈಜಿ ಕರ್ಕೊಂಡು ಹೋಗ್ತಾ ಇದ್ದಿದ್ದಂತಹ ಒಂದು ಚಿತ್ರ ಕೂಡ ಮೂಡಿ ಬಂದಿದೆ ಹಸುವಿನಲ್ಲಿ. ಹಾಗೆ ಈ ರೀತಿ ಕೃಷ್ಣನ ಪ್ರತಿಯೊಂದು ಇದು ಕೂಡ ತುಂಬ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬಂದಿದೆ. ಇದು ಕೂಡ ನಿಮಗೆ ಯಾವುದೇ ಒಂದು ಒಬ್ಬರಿಗೆ ರಿಟರ್ನ್ ಗಿಫ್ಟು ನೀವು ಕೊಡ್ತೀನಿ ಅಂದರೆ ಇದು ಕೂಡ ಸುಮಾರು 1.25 ರಿಂದ 1.5 ಅಡಿ ಎತ್ತರ ಬರುತ್ತೆ ನಿಮಗೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ದಯವಿಟ್ಟು ಪಿಂಗ್ ಮಾಡಿ. ಥ್ಯಾಂಕ್ ಯು.